ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನೋಡಿ ಇವತ್ತು ನವರಾತ್ರಿಯ ಮೊದಲನೆಯ ದಿನ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ದೇವರಿಗೆಲ್ಲ ಅಲಂಕಾರ ಮಾಡಿ ನಾವು ಮಾಮೂಲಿ ಮಂತ್ರಸಿದ್ಧಿಗೆ ಇಲ್ಲಿಂದ 9 ದಿನಗಳ ಕಾಲ ನಾವೇನು ಊಟ ತಿಂಡಿ ಆಗಿರ್ಬೋದು ಎಲ್ಲ ತ್ಯಜಿಸುವಂಥದ್ದು ಉಪವಾಸ ತುಂಬ ಮುಖ್ಯ ಆಗತ್ತೆ. ಯಾವುದಕ್ಕೆ? ಈ ನವರಾತ್ರಿಗೆ. ಈ ನವರಾತ್ರಿ ದಿನಗಳಲ್ಲಿ ನಾವು ಏನು ಜಪ ತಪಗಳನ್ನು ಮಾಡುವಂಥದ್ದು ಇರುತ್ತೆ. ಸೊ ಅಂಥ ವಿಚಾರಗಳಲ್ಲಿ ಇದು ತುಂಬ ಅಂದರೆ ತುಂಬಾ ಮುಖ್ಯವಾದದ್ದು. ಸೊ ಅದೇ ರೀತಿಯಾಗಿ ನಾವು ಮಂತ್ರಸಿದ್ಧಿ ಮಾಡಬೇಕು, ತಂತ್ರಸಿದ್ಧಿ ಮಾಡಬೇಕು ಅಂತ ಬಂದಾಗ ನೋಡಿ, ಇಲ್ಲಿ ಒಂದು ಕಪ್ಪೆ ಕುಂತಿದೆ, ನೋಡ್ಬೋದು ನೀವು. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಮಂತ್ರಸಿದ್ಧಿಗೆ ಅಂತ ಏನು ಬಂದಿದ್ದೀವಲ್ಲ, ಸೊ ನೋಡಿ ಇಲ್ಲಿ ಹಾವು ಕಾಣ್ತಿದೆಯಲ್ಲ ನಿಮಗೆ, ನೋಡಿ ಇದನ್ನೇ ಏಂತಕ್ಕೆ ಈ ರೀತಿಯಾಗಿ ಬರುತ್ತೆ ಅಂತಂದರೆ, ಈ ಹಾವು ಅನ್ನುವಂಥದ್ದು ನಾವು ಮಂತ್ರಸಿದ್ಧಿಗಾಗಿರ್ಬೋದು ತಂತ್ರಸಿದ್ಧಿಗಾಗಿರ್ಬೋದು ಈ ಥರ ಜೀವಿಗಳು ಬರೋದು ಸಹಜ. ಅಲ್ಲಿ ಮಲಗಿದೆ. ಸೊ ನಾವು ಹತ್ರ ಹೋದರೆ ಇನ್ನೂ ಗೊತ್ತಾಗುತ್ತೆ. ಅಲ್ಲಿ ನೋಡಿ ಮಲ್ಕೊಂಡಿದೆ. ಸೊ ಈಗ ನಾವು ಈ ದೇವಸ್ಥಾನದ ಮುಖ್ಯ ಅರ್ಚಕನಾಗಿ ನವರಾತ್ರಿ ಮಾಡುವಂಥ ಸಮಯದಲ್ಲಿ ನೋಡಿ, ಇದು ಮೂಲ ವಿಗ್ರಹಗಳು ಕಾಣಿಸ್ತಿದೆಯಲ್ಲ. ಸೊ ನಾವು ಜಪ ಮಾಡುವಂಥ ಜಾಗ ಇದು. ಸೊ ಈಗ ನಾವಿಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಹಾವಿದೆ, ಇಲ್ಲಿ ಕಪ್ಪೆ ಇದೆ. ನೋಡಿ, 2 ಜೀವಿಗಳು ಇಲ್ಲೇ ಇದೆ. ಸೊ ಆದರೆ ಅವ್ರ ಪಾಡಿಗೆ ಅವ್ರು ಮಲಗಿದ್ದಾರೆ. ಸೊ ನಮ್ಮ ಪಾಡಿಗೆ ನಾವಿವಾಗ ಮಂತ್ರಸಿದ್ಧಿಯನ್ನು ಮಾಡಬೇಕಾಗಿದೆ. ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲರಿಗೂ ಹೇಳೋದಷ್ಟೇ, ಇಂಥ ಸಮಯದಲ್ಲಿ ನಿಮಗೇನಾದರೂ ಈ ರೀತಿ ಕಂಡ್ರೆ ನಿಜ ಹೇಳ್ತೀನಿ, ಯಾರು ಅವುಗಳನ್ನು ಓಡಿಸ್ಬೇಡಿ. ನಾನು ಹೇಳೋದು ಇಷ್ಟೇ, ನಿಮಗೆ ಅವುಗಳನ್ನು ಓಡಿಸ್ಬೇಡಿ. ಸೊ ಅವು ಪಾಡ್ಗೆ ಅವು ಬಿಟ್ಬಿಡಿ, ಖಂಡಿತವಾಗಿಯೂ ಅವು ಪಾಡ್ಗೆ ಅವರು ಇಳಿದು ಹೋಗ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದು ಮೊದಲನೆಯ ದಿನದ ಪೂಜೆಯ ವಿವರ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು 9 ದಿನ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ತಿನ್ನೋದಕ್ಕೆ ಅಂತ ಇಲ್ಲಿ ಒಂದು ಕ್ಯಾರೆಟನ್ನು ಸಹ ನಾವು ತಗೊಂಡಿದ್ದೀವಿ. ಇದೇ ನಮ್ಮ ಉಪವಾಸ ಮತ್ತು ವ್ರತ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.